ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಶಾಕ್ ಆಗಿರ್ಬೋದು, ಏನಪ್ಪ ನೆನ್ನೆ ವೀಡಿಯೋದಲ್ಲಿ ಇದೆ ಡ್ರೆಸ್ಸು, ಇವತ್ತು ವೀಡಿಯೋದಲ್ಲಿ ಇದೆ ಡ್ರೆಸ್ಸು. ಗಾಯ್ಸ್, ಡ್ರೆಸ್ 2 ದಿನ ಹಾಕಿರೋದಲ್ಲ, ಇದೇ ಇವತ್ತೇ ನಾನು 2 ವೀಡಿಯೋ ಮಾಡ್ತಾರ ಅಂಥದ್ದು. ಸೊ ಫ್ರೈಡೇ ವೀಡಿಯೋ ಅಂದರೆ ಇವಾಗ ನೆನ್ನೆ ಏನು ಬಿಟ್ನಲ್ಲ ಮೂವಿ ಇದು, ಸೊ ಅದು ಕೂಡ ಮಾರ್ನಿಂಗ್ ಆಲ್ಮೋಸ್ಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದು. ಸೊ ವೀಡಿಯೋ ಅಪ್ಲೋಡ್ ಆದಮೇಲೆ ಇವಾಗ ಇನ್ನೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಗಾಯ್ಸ್, ಇವತ್ತಿಂದು ಒಂದು ವ್ಲಾಗ್ ಥರ ಒಂದು ಕಂಟೆಂಟ್ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ ಗಾಯ್ಸ್. ಅಂದರೆ ಇವಾಗ ಹೊಸ ವರ್ಷಕ್ಕೆ ಏನಾದರೂ ಮಾಡಬೇಕಿತ್ತು ಅಂತ ತಲೆಯಲ್ಲಿತ್ತು. ಸೊ ಯಾಕೆ ಅಮ್ಮಂಗೊಂದು ಗಿಫ್ಟ್ ಕೊಡಿಸ್ಬಾರ್ದು ಅಂತ, ಲೈಕ್ ಏನು ಅಂತ ಕಮೆಂಟ್ ಮಾಡಿ ಗಾಯ್ಸ್. ನಾನು ಏನು ಯೋಚನೆ ಮಾಡಿರ್ಬೋದು, ಬಟ್ ಮೇಜರಾಗಿ ಏನು ಕಮೆಂಟ್ಸ್ ಬರುತ್ತೆ, ಎಲ್ಲರ ಹುಡುಗರಿಗೂ ಏನು ತಲೆಗೆ ಬರುತ್ತೆ ಅಂತ ಗೊತ್ತು. ಬಟ್ ನನ್ನ ಪ್ರಕಾರ ಅದಲ್ಲ. ಅಂದರೆ ಎಲೆಕ್ಟ್ರಾನಿಕ್ ಐಟಮ್ ಅಂತ ಹೇಳ್ಬೋದು. ಸೊ ಎಲೆಕ್ಟ್ರಾನಿಕ್ ಐಟಮಲ್ಲಿ ಏನೋ ಒಂದು ಗಿಫ್ಟ್ ಮಾಡೋಣ ಅಂತ ಪ್ಲ್ಯಾನ್ ಬಂತು. ಜಸ್ಟ್ ಬೆಳಗ್ಗೆ ಬಂದಿದ್ದು ಪ್ಲ್ಯಾನ್ ಅದು. ಸೊ ಎಲ್ಲೆಲ್ಲಿಗೋ ಯಾವುದ್ಯಾವುದಕ್ಕೋ ಖರ್ಚು ಮಾಡ್ತಾ ಇರ್ತೀವಿ. ಸೊ ನೋಡೋಣ, ಇದೊಂದು ಟ್ರೈ ಮಾಡಬೇಕು ಅಂತ ಹುಡುಕಿದ್ದೀನಿ. ಒಂದು ಒಳ್ಳೆ ಮೆಕ್ಯಾನಿಸಮ್, ಅಂದರೆ ಒಂದು ಸ್ವಲ್ಪ ಚೆನ್ನಾಗಿರೋ ಮೆಟೀರಿಯಲು. ಅಂದರೆ ಕಮೆಂಟ್ ಮಾಡಿ, ಸೊ ಟೈಮಿಂಗ್ಸ್ ಎಲ್ಲ ಮೆನ್ಷನ್ ಮಾಡಿ. ಸೊ ಈ ಟೈಮಿಂಗ್ಸ್ ಇವಾಗ ಏನು ನನ್ನ ಪ್ರಕಾರ ಒಂದು 2 ಮಿನಿಟ್ಸೋ 3 ಮಿನಿಟ್ಸೋ ಆಗಿರಬೇಕು ವೀಡಿಯೋ. ಸೊ ಕಮೆಂಟ್ ಮಾಡಿ ನಾನು ಏನು ತಗೊಳಕ್ಕೆ ಹೋಗ್ತಾ ಇರ್ಬೋದು, ಯಾವ ಥರ ಇದು ಮಾಡ್ತಾ ಇರ್ಬೋದು ಅಂತ. ಸೊ ನೋಡೋಣ ಅಲ್ಲಿ ಹೋದ್ಮೇಲೆ ಒಂದು ಸ್ವಲ್ಪ ವ್ಲಾಗ್ ಮಾಡೋಕ್ಕಾದರೆ ಮಾಡೋಣ. ಸೊ ಟ್ರೈ ಮಾಡ್ತೀನಿ ಆದಷ್ಟು ನನ್ನ ಕಡೆಯಿಂದ. ಸೊ ಎಲೆಕ್ಟ್ರಾನಿಕ್ ಐಟಮ್ ಆಗಿರೋದ್ರಿಂದ ಒಂದು ಸ್ವಲ್ಪ ಇನ್ಡೆಪ್ತಾಗಿ ನೋಡಿ ತಗೊಳ್ಳೋದು ಜಾಸ್ತಿ ಗಾಯ್ಸ್ ನಾನು. ಸೊ ನಾನು ಏನು ಹೇಳ್ತೀನಿ ಅಂದರೆ, ಸೊ ನೀವು ಏನೇ ತಗೋಬೇಕು ಅಂದ್ರೂ ದಯವಿಟ್ಟು ರಿಸರ್ಚ್ ಮಾಡಿ, ಅದ್ರ ಮೇಲೆ ಒಂದಲ್ಲ 10 ಸತಿ ರಿಸರ್ಚ್ ಮಾಡಿ. ಯಾಕಂದರೆ ಗೈಸ್, ಇವಾಗ ಮೊಬೈಲ್ ಅಂದರೆ ನಿಮ್ಗೆ ಐಡಿಯಾ ಇರುತ್ತೆ, ಐಫೋನು, OnePlus, ಈ ಥರ ಎಕ್ಸೆಟ್ರಾ ಐಡಿಯಾಗಳಿರುತ್ತೆ. ಅಟ್ಲೀಸ್ಟ್ ಕೇಳಿರ್ತೀರ ಒಬ್ಬರು ಬಾಯಿಂದ ಒಬ್ಬರು ಬಾಯಿಗೆ. ಸೊ ನೀವು ಬ್ರ್ಯಾಂಡು ನಿಮಗೆ ಅದ್ರ ಲೆವೆಲ್ಗಳು ನಿಮಗೆ ಗೊತ್ತಿರುತ್ತೆ. ಸೊ ಲ್ಯಾಪ್ಟಾಪಲ್ಲಿ ಹೋದ್ರೂ ಮ್ಯಾಕು ಮತ್ತು ಹಿಂಗೆ ಆ್ಯಶಸ್ ಗೇಮಿಂಗ್ ಲ್ಯಾಪ್ಟಾಪಲ್ಲಿ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಗೇಮಿಂಗ್ ಲ್ಯಾಪ್ಟಾಪಲ್ಲಿ ರಾಗ್ ಅಂತಿರುತ್ತೆ, ಆ್ಯಶಸ್ ಇರುತ್ತೆ. ಸೊ ಈ ಥರ ಒಂದು ಸ್ವಲ್ಪ ಅಟ್ಲೀಸ್ಟ್ ನಾಲೆಡ್ಜ್ ಇರುತ್ತೆ. ಅಟ್ಲೀಸ್ಟ್ HP ನಾರ್ಮಲ್ ಲ್ಯಾಪ್ಟಾಪ್ HP, ಸೊ ಡೆಲ್ಲು, ಇವೆಲ್ಲ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಕಂಪ್ನಿ ಅಂತ ಗೊತ್ತಿರುತ್ತೆ. ಅದು ಬಿಟ್ಟರೆ ಗೈಸ್, ಏನಾದರೂ ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಅಂದರೆ ಎಲೆಕ್ಟ್ರಾನಿಕ್ ಐಟಮ್ಸ್ ತಗೋಬೇಕು ಅಂದಾಗ ಆದಷ್ಟು ನನ್ನ ಏನು ಆಪ್ಷನ್, ನಾನು ಏನು ರೆಫರ್ ಮಾಡ್ತೀನಿ ಅಂದರೆ, ರಿಸರ್ಚ್ ಮೇಲೆ ರಿಸರ್ಚ್ ಮಾಡಿ ಬಿಸಾಕಿ ಗೈಸ್. ಯಾಕೆ ಅಂದರೆ ನಿಮ್ಮ ರಿಸರ್ಚ್ ಯಾವತ್ತೂ ವೇಸ್ಟ್ ಆಗೋಲ್ಲ. ಸೊ ನೀವು ಬ್ಲ್ಯಾಂಕಾಗಿ ಹೋಗ್ಬಿಟ್ಟು ನೀವಲ್ಲಿ ನಿಂತ್ಕೊಂಡು ನನಗಿದು ಬೇಕು ಅದು ಬೇಕು ಅನ್ನೋಂಥ ಎನ್ಕ್ವೈರಿಗಳು ಮಾಡೋದು ಬೇರೆ. ಸೊ ಇದೇ ಪ್ರಾಡಕ್ಟ್ ಬೇಕು ಅಂದ್ಬಿಟ್ಟು ಎನ್ಕ್ವೈರಿ ಮಾಡೋದು ಬೇರೆ. ಮತ್ತು ಇನ್ನೂ ಒಂದು ಏನು ಹೇಳ್ತೀನಿ ಅಂದರೆ ಗೈಸ್, ನಿಮ್ಗೆ ಯಾವುದಾದ್ರೂ ಹೊಸದು, ಇವಾಗ ಫಾರ್ ಎಕ್ಸಾಂಪಲ್ ಮೊಬೈಲಲ್ಲೇ ಇವಾಗ ಹೇಳ್ತೀನಿ. ಸೊ ನಥಿಂಗ್ ಮೊಬೈಲ್ ನೋಡ್ತಾ ಇರ್ತೀರಾ. ಸೊ ನಥಿಂಗ್ ಮೊಬೈಲಲ್ಲಿ ನಿಮಗೆ ಏನು ಫೀಚರ್ಸ್ ಇದೆ ಅಂತ ರಿಸರ್ಚ್ ಮಾಡ್ತೀರಾ. ಸೊ ಕಂಪೇರ್ ಮಾಡಿಬಿಡಿ. ಫಾರ್ ಎಕ್ಸಾಂಪಲ್ ನಥಿಂಗ್ ಮೊಬೈಲ್ ಒಂದು ಇಷ್ಟ ಆಗಿದೆ ನಿಮಗೆ, ನಥಿಂಗೇ ಬೇಕು ಅಂತ ತಗೋಬೇಕು ಅಂತ ಹೋಗ್ತಾ ಇದ್ದೀರಾ. ಸೊ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಹೋಗಿ ನಥಿಂಗ್ ಮೊಬೈಲ್ ಅಂತ ಕೇಳಿ ತಗೋತೀರಾ. ಇಫ್ ಇನ್ ಕೇಸ್ ನಿಮಗೆ ನಥಿಂಗ್ ಮೊಬೈಲ್ ಒಂದು ಐತೆ ತಲೆಯಲ್ಲಿ, ಅದರಲ್ಲಿ ಲೈಕ್ ನಥಿಂಗ್ ಸೀರೀಸಲ್ಲಿ ಒಂದು ಐತೆ, ನಥಿಂಗ್ 3 ಏನೋ 4 ಏನೋ ಬಂದಿದೆ ಸಮಥಿಂಗ್, ಅದು ನನಗೆ ಗೊತ್ತಿಲ್ಲ. ಸೊ ನಥಿಂಗ್ ಮೊಬೈಲ್ ಯೂಸ್ ಮಾಡ್ತಾ ಇಲ್ಲ, ನಾನು ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಬಟ್ ಕಾಲ ಕೂಡ ಬರ್ತಾಯಿಲ್ಲ ಗೈಸ್. ನೋಡೋಣ ಅದು ಯಾವಾಗ ಕಾಲ ಕೂಡ ಬಂದು ತಗೋತೀನೋ ಗೊತ್ತಿಲ್ಲ. ಸೊ ನಥಿಂಗ್ ಮೊಬೈಲ್ ಒಂದು ಇವತ್ತೇ ಬರ್ತಾಯಿರುತ್ತೆ. ಮತ್ತು ಇನ್ನೊಂದು ಫಾರ್ ಎಕ್ಸಾಂಪಲ್ಲು ಸ್ಯಾಮ್ಸಂಗ್ ಚೆನ್ನಾಗಿದೆ. ಸೊ 2, ಸೊ ಯಾವ ಸೀರೀಸ್ ತಗೋತಾ ಇದ್ದೀರಾ ಇದು ಮಾಡಿ. ಸೊ 2 ಹಾಕ್ಬಿಟ್ಟು, ಸೊ ಇವಾಗ ಫಾರ್ ಎಕ್ಸಾಂಪಲ್ಲು A25 26 ಓಡ್ತಾ ಇರಬೇಕು ಎ ಸೀರೀಸಲ್ಲಿ, S ಸೀರೀಸ್ ಅಲ್ಲ ಸ್ಯಾಮ್ಸಂಗು. ಸೊ S ಸೀರೀಸ್ಗೂ ನಥಿಂಗ್ ಫೋನ್ಗೂ ಕಂಪೇರೇ ಮಾಡೋಕ್ಕಾಗಲ್ಲ. ಸೊ ನಥಿಂಗ್ ಫೋನ್ ತಗೊಳ್ಳೋದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಹಾಕಿದ ತಕ್ಷಣವೇ ಫಸ್ಟ್ ರೆಫರ್ ಮಾಡೋದೇ, ನೀವು ಎಲ್ಲೇ ರಿಸರ್ಚ್ ಮಾಡಿ ಫಸ್ಟ್ ರೆಫರ್ ಮಾಡೋದೇ ಸ್ಯಾಮ್ಸಂಗ್ S25 S26 ಬೆಸ್ಟ್ ಅಂತ. ಸೊ ಪ್ರೈಸ್ ಕಂಪೇರ್ ಮಾಡಿದಾಗ ನಥಿಂಗ್ ಬರುತ್ತೆ ಅಂತ ಗೈಸ್. ಇವಾಗ ಏನಾಗುತ್ತೆ, A ಸೀರೀಸಲ್ಲಿ ಕಂಪೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ. ಸೊ ಸೀರೀಸು ಮೆನ್ಷನ್ ಮಾಡಿಬಿಟ್ಟು ಕಂಪೇರ್ ಅಂತ ಅಂದ್ಬಿಟ್ಟು, ಸೊ ನಿಮ್ಮ ಹತ್ರ ಇವಾಗ ಗೈಸ್ ಎಲ್ಲ ನಿಮ್ಮ ಕೈಯಲ್ಲೇ ಇರುತ್ತೆ, ಟಿಪ್ ಆಫ್ ದಿ ಇದರಲ್ಲೇ ಇರುತ್ತೆ, ಫಿಂಗರಲ್ಲೇ ಇರುತ್ತೆ. ಸೊ ಹೋಗ್ಬಿಟ್ಟು ಗೂಗಲ್ ಜಿಮಿನಿ, ಅಂದರೆ ಲೈಕ್ AI ರಿಸರ್ಚ್ AI ಇರುತ್ತೆ. ಸೊ ಅದಕ್ಕೆ ಹೋಗಿ ನೀವು ಸುಮ್ಮನೆ ಒಂದು ಕ್ವಶನ್ ಹಾಕಿದ್ರೆ ಸಾಕು. ಅಥವಾ ನೀವು ಇವಾಗ ಗೂಗಲಲ್ಲೂ ಕೂಡ ಒಂದು ಕ್ವಶನ್ ಹಾಕಿದ್ರೆ ಅಲ್ಲಿ AI ಆನ್ಸರ್ AI ಮೂಡ್ ಅಂತಲೇ ಒಂದು ಕಾಲಮ್ ಬಂದು ಆನ್ಸರ್ ಮಾಡುತ್ತೆ. ಸೊ ಅದ್ರಲ್ಲಿ ಕಂಪ್ಯಾರಿಸನ್ ನೋಡಿ ನೀವು ಯಾವ ಥರ ಏನು ಯಾವ್ದು ಬೆಸ್ಟು. ಸೊ ಪ್ರೈಸ್ ಕಂಪ್ಯಾರಿಸನ್ ಆಗಲಿ ಏನೇನು ಎಲ್ಲ ಬಂದ್ಬಿಡುತ್ತೆ. ನೀವು 2-3 ಮೊಬೈಲ್ ಹಾಕಿದ್ರು, ಸೊ ನೀವು ಸುಮ್ಮನೆ 2-3 ಮೊಬೈಲ್ ಹಾಕ್ಬಿಟ್ಟು ನನಗೆ ಈ ಥರ ಫೀಚರ್ಸ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ. ಫಾರ್ ಎಕ್ಸಾಂಪಲ್ ಕ್ಯಾಮ್ರಾ ಕ್ಲಾರಿಟಿ ಶುಡ್ ಬಿ ಹೈ, ಪ್ರೈಸ್ ಶುಡ್ ಬಿ ಮಿನಿಮಮ್, ಬಟ್
ಪರ್ಫಾರ್ಮೆನ್ಸ್ ಶುಡ್ ಬಿ ಹೈ, ಈ ಥರ ನಿಮ್ಗೆ ಅದೊಂದು ಪ್ರಾಂಪ್ಟು ನಿಮ್ಗೆ ಏನೇನು ಬೇಕೋ ಫೀಚರ್ಸ್ ಹಾಕ್ಬಿಟ್ಟು ಕಂಪೇರ್ ಆ್ಯಂಡ್ ಶೋಕೇಶ್ ಮೀ ಆನ್ ಟಾಪ್ 1, ಟಾಪ್ 2, ಟಾಪ್ 3 ಅಂತ ಹಾಕ್ಬಿಟ್ರೆ ಅಲ್ಲಿ ಬಂದ್ಬಿಡುತ್ತೆ. ಸೊ ಟಾಪ್ 1 ಮೊಬೈಲ್ ನಿಮ್ಮ ರೆಫರೆನ್ಸ್ ಪ್ರಕಾರ ನಿಮಗೆ ಬೇಕಾಗಿರೋ ಇದ್ರ ಪ್ರಕಾರ ಟಾಪ್ 1 ಮೊಬೈಲು ಸೊ ಇದಿದೆ. ಫಾರ್ ಎಕ್ಸಾಂಪಲ್ ನಥಿಂಗ್ಗೆ ಬತ್ತು ಅಂತ ಇಟ್ಕೊಳ್ಳಿ, ಯಾಕಂದರೆ ನಥಿಂಗ್ ಇವಾಗ ಒಂದು ಸ್ವಲ್ಪ ಸೌಂಡ್ ಮಾಡ್ತಿದೆ, ಚೆನ್ನಾಗಿ ಸೌಂಡ್ ಮಾಡ್ತಿದೆ ಮೊಬೈಲು. ಸೊ ನಥಿಂಗು ಬೆಸ್ಟ್ ಆಪ್ಷನು, ಬಟ್ ಪ್ರೈಸ್ ಕಂಪೇರ್ ಮಾಡಿದಾಗ ಒಂದು ಸ್ವಲ್ಪ ಬೆಸ್ಟು. ಸೊ ಈ ಪ್ರೈಸ್ಗೆ ಈ ಫೀಚರ್ಸ್ ಎಲ್ಲ ಕೊಡ್ತಾರೆ, ತುಂಬ ಚೆನ್ನಾಗಿದೆ, ಈ ಥರ ಬರುತ್ತೆ. ಆಮೇಲೆ ಸೆಕೆಂಡ್ ಪ್ಲೇಸಲ್ಲಿ ಸ್ಯಾಮ್ಸಂಗ್ ಬರ್ಬೋದು, ಥರ್ಡ್ ಪ್ಲೇಸಲ್ಲಿ ಇದು ಬರ್ಬೋದು, ಅದು ಯಾವ ಥರ ಬರುತ್ತೆ ನನಗೆ ಗೊತ್ತಿಲ್ಲ. ಸೊ ಈ ಥರ ಕಂಪೇರ್ ಮಾಡ್ಕೊಂಡು ಹೋದಾಗ ನಿಮಗೆ ಕನ್ಫ್ಯೂಷನ್ಸ್ ಇರಲ್ಲ. ಮತ್ತು ಇನ್ನೊಂದೇನು ಹೇಳ್ತೀನಿ ಅಂದರೆ, ನೀವು ಈ ಥರ ರಿಸರ್ಚ್ ಮಾಡ್ಕೊಂಡು ಹೋದಾಗ ಅವ್ರು ಇನ್ನೊಂದು ಒಪ್ಪೋ ಮೊಬೈಲ್ ಸೆಂಟ್ರಲ್ಲಿ ತರ್ತಾರೆ ಅಂತ ಇಟ್ಕೊಳ್ಳಿ. ಸೊ ಒಪ್ಪೋ ಮೊಬೈಲ್ ನೋಡಿ ಇದು ಸೂಪರ್ ಡೂಪರ್ ಆಗಿದೆ, ಅದೇ ಪ್ರೈಸ್ಗೆ ಒಳ್ಳೆ ಸಖತ್ತು ಫೀಚರ್ಸ್ ಇದೆ, ಹಂಗೆ ಹಿಂಗೆ ಅಂತ ನಿಮಗೆ ಹೇಳ್ತಾರೆ, ರೆಫರ್ ಮಾಡ್ತಾರೆ ಅಂದಾಗ ನಿಮ್ಮ ತಲೆಯಲ್ಲಿ 10 ಥರ ಕ್ವಶನ್ಸ್ ಬರುತ್ತೆ, ಯಾಕಂದ್ರೆ ರಿಸರ್ಚ್ ಮಾಡಿರ್ತೀರಾ. ಸೊ ನಿಮ್ಮ ತಲೆಯಲ್ಲಿ 10 ಥರ ಕ್ವಶನ್ಸ್ ಬಂದಾಗ ಇದಿದೆಯಾ, ಈ ಫೀಚರ್ ಇದೆಯಾ, ಓಕೆ ಇದೇ ಬೆಸ್ಟ್ ಇದೆಯಾ ಅಂತ ನಿಮಗೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಇಫ್ ಇನ್ ಕೇಸ್ ನಿಮ್ಗೆ ಕನ್ಫ್ಯೂಸ್ ಆಯಿತಾ, ಸೊ ಹೋಗ್ಬಿಟ್ಟು ಹಿಸ್ಟ್ರಿಗೆ ಹೋದರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವೇನು ರಿಸರ್ಚ್ ಮಾಡಿರ್ತೀರಾ, ಗೂಗಲ್ ಜೆಮಿನಿ ಅಂತ ಇರುತ್ತೆ, ಅದ್ರಲ್ಲಿ ಹೋಗಿ ರಿಸರ್ಚ್ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ, ಅಥವಾ ಚಾಟ್ GPT ಅಂತ ಆಯಿತು. ಸೊ ಇವಾಗ ನೀವು ಹೋಗಿ ಅಲ್ಲೇನು ನೀವು ಎನ್ಕ್ವೈರಿ ಮಾಡಬೇಕಾದಾಗ ಸೊ ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ, ನೀವು ಈ ಫೀಚರ್ಸ್ ಬೇಕು ಅಂತ ಕೇಳ್ತೀರಾ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಇರುತ್ತೆ, ಹಿಸ್ಟ್ರಿಗೆ ಹೋಗ್ಬಿಟ್ಟು ಅದ್ರ ಕೆಳಗಡೆ ಚಾಟ್ ಹಾಕಿದ ತಕ್ಷಣ ಕಂಪೇರ್ ವಿತ್ ಒಪ್ಪೋ A20 ಏನೋ ಒಂದು ಒಪ್ಪೋ ಸೀರೀಸ್ ಹಾಕಿದ ತಕ್ಷಣ ಸೊ ಅದ್ರ ಕಂಪ್ಯಾರಿಸನ್ ಬಂದ್ಬಿಡ್ತು, ಇಟ್ ಸೀಮ್ಸ್ ಎ ಬೆಟರ್ ಆಪ್ಷನ್ ಫಾರ್ ಇಟ್, ಸೊ ವಿತ್ ಯುವರ್ ಕಂಪ್ಯಾರಿಸನ್ ಅಂತ ಒಂದಷ್ಟು ಅದೇ ರೆಫರ್ ಮಾಡಿಬಿಡುತ್ತೆ. ಸೊ ನೀವು ಅಲ್ಲಿ 100% ಕ್ಲಾರಿಟಿ ಕೊಟ್ಬಿಡುತ್ತೆ ಗೈಸ್. ಸೊ ನೀವು ಇವಾಗ OnePlus ಕಂಪೇರ್ ಮಾಡಿದಾಗ ಇದು ಅಷ್ಟು ಬೆಸ್ಟ್ ಇಲ್ಲ, ಅಥವಾ ನಥಿಂಗ್ ಫೋನ್ ಕಂಪೇರ್ ಮಾಡಿದಾಗ ಪ್ರೈಸಲ್ಲೂ ಬೆಸ್ಟ್ ಇಲ್ಲ, ಅದರಲ್ಲೂ ಬೆಸ್ಟ್ ಇಲ್ಲ, ಇದರಲ್ಲೂ ಬೆಸ್ಟ್ ಇಲ್ಲ, ಎಲ್ಲ ನಿಮ್ಮ ಕಣ್ಣು ಮುಂದೆನೇ ಬಂದ್ಬಿಡುತ್ತೆ ರಿಸರ್ಚ್ ಮಾಡ್ತಿದ್ದಂಗೆ. ಸೊ ಇವಾಗ ಏನಾಗ್ಬಿಟ್ಟಿದೆ, ಟೆಕ್ನಾಲಜಿ ಇಂಪ್ರೂವ್ ಆಗ್ಬಿಟ್ಟು ಗೈಸ್, ಯಾರು ಫುಲ್ಲು ನನಗೆ 100% ತಿಳ್ಕೊಂಡಿದ್ದೀನಿ, ನಾನೆಲ್ಲ ಇದು ಮಾಡ್ಬಿಟ್ಟಿದ್ದೀನಿ ಅಂತ ಹೇಳಂಗೆ ಇಲ್ಲ. ಯಾಕೆಂದರೆ ನಮ್ಮ ಕೈಗೆ ಸಿಕ್ಬಿಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೀನು ಒಂದು ಹುಷಾರಿಲ್ಲ ಅಂದ್ರೂ ಚಾಟ್ GPT ಕೇಳಿದ ತಕ್ಷಣ ಕೊಡುತ್ತೆ. ಬಟ್ ಇನ್ನೂ ಒಂದೇನು ಹೇಳ್ತಾ ಇದ್ದೀನಿ, ಹೆಲ್ತ್ ವಿಷಯದಲ್ಲಿ ದಯವಿಟ್ಟು ಚಾಟ್ GPT 100% ನೀವು ಇದು ಮಾಡಿಬಿಡಿ. ಸೊ ಲೈಟಾಗಿ ಫೀವರ್ ಇದೆ, ಸ್ಟೊಮಕ್ ಏಕು, ಮತ್ತು ಹೆಡ್ ಏಕು, ಈ ಥರ ಸ್ಟೊಮಕ್ ಪೇನ್, ಈ ಥರ ಲೆಗ್ ಪೇನ್, ಈ ಥರ ಇದ್ದಾಗ ಅದು ಏನು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಮೆಡಿಸನ್ಸ್ ಅವೆಲ್ಲ. ಸೊ ಅದಕ್ಕೆ ಬೇಕಾದ್ರೆ ಚಾಟ್ GPT ರೆಫರ್ ಮಾಡಿ. ಮತ್ತು ಚಾಟ್ GPT ಅದ್ರಲ್ಲಿ ರೆಫರ್ ಮಾಡಾದ್ಮೇಲೆ ಏನು ಮಾಡಿ, ಒನ್ ಡೇ 24 hours ಅಷ್ಟರಲ್ಲಿ ನಿಮ್ಗೆ ಏನಾದರೂ ಇಂಪ್ರೂವ್ಮೆಂಟ್ ಕಂಡ್ರೆ ಮೆಡಿಸನ್ಸಲ್ಲಿ ಕಂಟಿನ್ಯೂ ಮಾಡಿ ಅಥವಾ ಇದು ಮಾಡಿ, ಇಲ್ಲ ಅಂದರೆ ಆನ್ ಸ್ಪಾಟ್ ನಿಲ್ಲಿಸಿ ಗೈಸ್. ಸೊ ಇದನ್ನು ರೆಫರ್ ಮಾಡಲ್ಲ. ಸೊ ಒಂದು ಸ್ವಲ್ಪ ಗೈಸ್ ನನ್ನ ಕುಣಿಸ್ಬಿಟ್ಟು ಮಾತಾಡಿ ಅಂದರೆ ಬೇಕಾದ್ರೆ ಇವತ್ತು ಪೂರ್ತಿ ಮಾತಾಡ್ತಿರ್ತೀನಿ ಟಾಪಿಕ್ ಮೇಲೆ ಟಾಪಿಕ್ ಎತ್ಕೊಂಡು, ಬಟ್ ಬೇಡ, ಬ್ಯಾಕ್ ಟು ಟಾಪಿಕ್ ಬರೋಣ. ಸೊ ಆದಷ್ಟು ಚಾಟ್ GPT ಒಳ್ಳೆ ರೀತಿಯಲ್ಲಿ ಬೆಳೆಸಿ, ನೆಗೆಟಿವ್ ಆಗಿ ಬೆಳೆಸ್ಬೇಡಿ. ಮತ್ತು ಹೆಲ್ತ್ ವಿಷಯದಲ್ಲಿ ಹುಷಾರು. ಚಾಟ್ GPT ಬೆಳೆಸ್ಬೇಕಾದಾಗ ಅದು ಒಳ್ಳೆ ರೀತಿಯೇ ಅಲ್ವಾ ಅಂತ ಅನ್ಕೋಬೋದು, ಬಟ್ ಚಾಟ್ GPT ಏನು ಅಂದರೆ ಯಾರೋ ಒಬ್ಬ ಮನುಷ್ಯ ಫೀಡ್ ಮಾಡಿರೋದೆ ಅದಕ್ಕೆ. ಸೊ ಅದಕ್ಕೆ ಏನು ಕರೆಕ್ಟ್ ಅನಿಸುತ್ತೆ ಅದನ್ನೇ ರೆಫರ್ ಮಾಡೋದು. ಸೊ ಅದು ಕರೆಕ್ಟಾಗಿ ರೆಫರ್ ಮಾಡಿದ್ರು ನಿಮ್ಮ ಬಾಡಿ ಸಿಮ್ಟಮ್ಸು, ನಿಮ್ಮ ಕಂಡೀಷನ್ಸ್ ಏನು ಅಂತ ಅದಕ್ಕೆ 100% ಕ್ಲಾರಿಟಿ ಸಿಗ್ತಾ ಇರಲ್ಲ. ಸೊ ಅದಕ್ಕೋಸ್ಕರ ಡಾಕ್ಟರ್ 1 or 2 ಡೇಸಲ್ಲಿ ನಿಮ್ಗೇನು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ ಅಂದರೆ ಆದಷ್ಟು ಡಾಕ್ಟರ್ನ ರೆಫರ್ ಮಾಡಿ. ಇಫ್ ಇನ್ ಕೇಸ್ ಹೆಲ್ತ್ ವಿಷಯದಲ್ಲಿ ನೀವು ಚಾಟ್ GPT ರೆಫರ್ ಮಾಡಲಿಲ್ಲ ಅಂದ್ರೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ ಗೈಸ್. ಹೆಲ್ತ್ ವಿಷಯದಲ್ಲಿ ಯಾವ ಥರ ಮಾಡಬೇಕು ಅಂದರೆ, ಡಾಕ್ಟರ್ ಇವಾಗ ಏನೋ ಒಂದು ಮೆಡಿಸನ್ಸ್ ಕೊಟ್ಟಿದ್ದಾರೆ, ಸೊ ಮೆಡಿಸನ್ಸ್ ನಿಮಗೆ ಮರ್ತೋಯ್ತು, ಯಾವಾಗ ತಗೋಬೇಕು, ಏನಕ್ಕೆ ಕೇಳಿದ್ರು, ಇದೆಲ್ಲ ಮರ್ತೋಯ್ತು ಅಂದಾಗ ಒಂದು ಫೋಟೋ ಹಿಡಿದ್ಬಿಟ್ಟು ಅದ್ರದ್ದು ಡೀಟೇಲ್ಸ್ ಕೇಳಿದಿರ್ಬೇಕಾದ್ರೆ ಅದು ಇನ್ಡೆಪ್ತಾಗಿ ಡೀಟೇಲ್ಸ್ ಕೊಡುತ್ತೆ. ಸೊ ಈ ಥರದಕ್ಕೆ ಯೂಸ್ ಮಾಡ್ಕೊಳ್ಳಿ. ಸೊ ನೀವೇ ಡಾಕ್ಟ್ರ್ ಥರ ಆ್ಯಕ್ಟ್ ಮಾಡೋ ಥರ ಯೂಸ್ ಮಾಡ್ಕೋಬೇಡಿ ಅದನ್ನ. ಸೊ ಅಂತ ಹೇಳ್ತಾ ನೆಕ್ಸ್ಟ್ ಬನ್ನಿ ಗೈಸ್, ಇವಾಗ ಬ್ಯಾಕ್ ಟು ಇದಕ್ಕೆ ಬರೋಣ. ಸೊ ಸರ್ಪ್ರೈಸಾಗಿ ಒಂದು ಗಿಫ್ಟ್ ಕೊಡಬೇಕು ಅಂತಿದ್ದೀನಿ. ಸೊ ಯಾರ್ಯಾರ ತಲೆಗೆ ಏನೇನು ಬಂತು, ಸೊ ಇಷ್ಟೆಲ್ಲ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಮಾತಾಡಿದಾಗ ನಿಮ್ಮ ತಲೆಗೆ ಫಸ್ಟ್ ಏನು ಬಂತು, ಏನು ಕೊಡ್ಬೋದು ಗಿಫ್ಟು ನಾನು ಅಂತ ಹೇಳಿ. ಬಟ್ ಮೊಬೈಲ್ ಬಗ್ಗೆ ಜಾಸ್ತಿ ಮಾತಾಡಿದ್ದೀನಿ, ಮೇ ಬಿ ಮೊಬೈಲು ಇರಬಹುದು, ನನಗೂ ಗೊತ್ತಿಲ್ಲ. ಸೊ ನೀವು ಕಮೆಂಟ್ ಮಾಡಿ ನೋಡೋಣ ಏನೇನು ಎಲ್ಲ ತಲೆಗೆ ಹೋಗ್ತಿದೆ ನಿಮಗೆ ಅಂತ. ಸೊ ಗೈಸ್ ಇನ್ನೂ ಒಂದೇನು ಹೇಳಬೇಕು ಅಂದರೆ, ವೀಡಿಯೋಸು ತುಂಬ ಕ್ರೇಜಿ ಲೆವೆಲಲ್ಲಿ ಇವಾಗ ಪಿಕಪ್ ಆಗ್ತಿದೆ. ಸೊ ಇದೇ ಥರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಸರ್ಪ್ರೈಸಾಗಿ ಏನೋ ಒಂದು ಕೊಡಿಸ್ಬೇಕು ಅಂತಲೇ ಪ್ಲ್ಯಾನ್ ಮಾಡಿದೆ. ಸೊ ಕಂಟೆಂಟ್ ಇರುತ್ತೆ ಅಂತ, ಕಂಟೆಂಟ್ ಅನ್ನೋದಕ್ಕಿಂತ ನಾನು ಸುಮಾರು ದಿವಸದಿಂದ ಪ್ಲ್ಯಾನ್ ಮಾಡ್ತಿದ್ದೆ ಇದೊಂದನ್ನು ಕೊಡಿಸ್ಬೇಕು ಅಂತ. ಸೊ ಇವತ್ತು ಅರ್ಲಿ ಮಾರ್ನಿಂಗ್ ಅದು ನನಗೆ ಸ್ಟ್ರೈಕ್ ಆಯಿತು. ಏನೇ ಆಗಲಿ ಸ್ವಲ್ಪ ನೋಡೋಣ, ಆದರೆ ನಮ್ಮ ಕೈಲೊಂದು ಅದೊಂದು ಫುಲ್ಫಿಲ್ ಮಾಡೋಣ. ಅಂದರೆ ಸುಮಾರು ವರ್ಷದಿಂದ ಅಂದರೆ ಗೈಸ್ ಅದು ಒಂದು ಬೇಕಿತ್ತು, ಮನೆಗೆ ಅವಶ್ಯಕತೆ ಇತ್ತು, ಮನೆ ಪರ್ಪಸ್ಸು ಪ್ಲಸ್ ಅಮ್ಮಂಗೆ ಅದು ಎಲ್ಲ ಆಲ್ಮೋಸ್ಟ್ಲು ಬಿಟ್ಬಿಟ್ಟಿದ್ದೀನಿ. ಸೊ ಏನು ನನ್ನ ಪ್ರಕಾರ 90% ನಿಮ್ಗೆ ಗೊತ್ತಾಗೋಗಿರುತ್ತೆ ಏನರ ಬಗ್ಗೆ ಮಾತಾಡ್ತಿರ್ತೀನಿ ಅಂತ. ಸೊ ನೋಡೋಣ ಗೈಸ್ ಏನಾಗುತ್ತೆ, ಏನು ಗೊತ್ತಿಲ್ಲ ಇವಾಗ ಸದ್ಯಕ್ಕೆ. ಸೊ ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡ್ತೀನಿ, ನನಗೆ ಸೆಟ್ ಆಗೋ ಥರ ನನ್ನ ಪ್ರೈಸಲ್ಲಿ, ನನ್ನ ಪ್ರೈಸಿಂಗಲ್ಲಿ. ಇಫ್ ಇನ್ ಕೇಸ್ ಅದು ಏನಾದರೂ ಅವೈಲಬಲ್ ಇದ್ದು ಸಿಗುತ್ತೆ ಅಂದರೆ
ಒಂದು ಬರೋಣ. ಸೊ ಪ್ರೈಸ್ಗಿಂತ ಎಕ್ಸೀಡ್ ಆಗ್ತಿದೆ, ತುಂಬ ಹೋಗ್ತಿದೆ ಪ್ರೈಸ್ಗಿಂತ ಅಂತ ಅನಿಸಿದ್ರೆ ಸೊ ಅದಲ್ಲೇ ಡ್ರಾಪ್ ಆಗುತ್ತೆ. ಸೊ ಇವಾಗ ಬಿಸ್ನೆಸ್ ಬೇರೆ ಮಾಡ್ತಾರೋದ್ರಿಂದ ಎಲ್ಲ ಒಂದು ಸ್ವಲ್ಪ ಇಡ್ತಾ ಗೈಸ್, ಎಲ್ಲ ಒಂದು ಸ್ವಲ್ಪ ಟಕ್ 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 ಅಂತ ಎಷ್ಟು ಬೇಕಷ್ಟು ಇದು ಮಾಡೋ ಥರ ಮಾಡ್ತಾಯಿದ್ದೀನಿ. ಬಟ್ ನೋಡೋಣ ಗೈಸ್ ಏನಾಗುತ್ತೆ. ನೀವು ಸಪೋರ್ಟ್ ಮಾಡಿ ಗೈಸ್, ನಿಮ್ಮ ಸಪೋರ್ಟ್ ಮುಂದೆ ಬೇರೆ ಇನ್ನೇನೂ ಇಲ್ಲ. ಏನು ಬೇಕಾದ್ರೂ ಮಾಡೋಣ ಅಂತ ಹೇಳ್ತಾ ಗೈಸ್, ಬನ್ನಿ ನಿಮಗೆ ನಾನು ಸಿಗ್ತೀನಿ. ಯಾವಾಗ ಏನು ಇರುತ್ತೆ ಎಲ್ಲ ನನಗೂ ಗೊತ್ತಿಲ್ಲ. ಸೊ ಸಿಗ್ತೀನಿ ಬನ್ನಿ. ಸೊ ಹಾಯ್ ಫ್ರೆಂಡ್ಸ್. ಸೊ ಗೈಸ್ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ನಾನು ಏನು ಬಗ್ಗೆ ಮಾತಾಡ್ತಿರ್ತೀನಿ ಅಂತ. ಸೊ ಗಿಫ್ಟ್ ಸೆಲೆಕ್ಟ್ ಮಾಡೋಕ್ಕೆ ಹೋಗಿದೆ ಗೈಸ್. ಆ್ಯಕ್ಚುಲಿ ವೀಡಿಯೋ ಮಾಡಬೇಕು ಅಂತ ಮಾಡಿದೆ. ಆ್ಯಕ್ಚುಲಿ ನನಗೊಂದು ಫಸ್ಟ್ ಸ್ಟಾರ್ಟಿಂಗ್ ಒಂದು 2-3 ಸ್ಟೋರಲ್ಲಿ ನನಗೆ ಇಷ್ಟ ಆಗಲಿಲ್ಲ. ಸೊ ಇಷ್ಟ ಆಗಲಿಲ್ಲ ಅನ್ನೋದಕ್ಕಿಂತ ಲೈಕ್ ಸರ್ವೀಸು ಎಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ಗಳಿತ್ತು. ಸೊ ಅದಕ್ಕೋಸ್ಕರ ಓಕೆ ನೋಡೋಣ ಅಂದ್ಬಿಟ್ಟು ಒಂದು 3 to 4 ಶಾಪ್ ವಿಸಿಟ್ ಮಾಡಿದೆ. ಸೊ ಅದು ಏನಾಯಿತು ಅಂದರೆ ಗೈಸ್ ಸಿಂಪಲಾಗಿ ಹೇಳ್ತೀನಿ. ಸೊ ಫಸ್ಟ್ 1-2 ಸ್ಟೋರ್ಗೆ ಹೋದಾಗ ಆಲ್ಮೋಸ್ಟ್ ವೀಡಿಯೋ ಮಾಡಿದೆ, ಆದಷ್ಟು ಟ್ರೈ ಮಾಡಿದೆ. ಸೊ ಎಲ್ಲೆಲ್ಲಿ ಬೇಕು ಮೇನ್ ವೀಡಿಯೋ ಕ್ಲಿಪ್ ಮಾಡೋಕ್ಕೆ. ಸೊ ಅವೆರಡು ಕಡೆ ಸೆಟ್ ಆಗಲಿಲ್ಲ. 3ನೇ ಕಡೆ ಹೋದಾಗ್ಲೂ ಲೈಕ್ ಓಕೆ ಅನ್ನೋ ಥರ ಇತ್ತು. ಸೊ ಆಲ್ಮೋಸ್ಟ್ 4ನೇ ಕಡೆ ಫೈನಲ್ ಆಗೋ ಥರ ಇತ್ತು. ಬಟ್ ಏನಾಯಿತು ಅಂದರೆ ಬ್ಯಾಟ್ರಿ ಇಲ್ಲ. ನನ್ನ ಫೋನಲ್ಲಿ ಬ್ಯಾಟ್ರಿ ಖಾಲಿ ಆಗೋಗಿತ್ತು ಗಾಯ್ಸ್. ಇದ್ದಿದೆ ಲೈಕ್ ಅವಾಗ ನೋಡಿದಾಗ ನಾನು 30-35% ಏನೋ ಬಂದ್ಬಿಟ್ಟಿತ್ತು. ಸೊ ನನಗೇನು ಭಯ ಅಂದರೆ ವ್ಲಾಗ್ ಮಾಡ್ಬೋದು. ಸೊ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇನ್ ಕೇಸ್ ಅದೇನಾದರೂ ಸ್ವಿಚ್ ಆಫ್ ಆಗೋಯ್ತು ಅಂದಾಗ ನಾನು ಎಲ್ಲೋಗ್ಲಿ ಗಾಯ್ಸ್. ಸೊ ಆಮೇಲೆ ಚಾರ್ಜರ್ ಕೇಳಿ ಚಾರ್ಜರ್ಗೆ ಹಾಕಿ ಅವೆಲ್ಲ ದೊಡ್ಡ ತಲೆನೋವಾಗೋಗುತ್ತೆ ಅಂದ್ಬಿಟ್ಟು ನಾನು ಆಲ್ಮೋಸ್ಟ್ ರಿಸ್ಕ್ ತಗೊಳಕ್ಕೆ ಹೋಗಲಿಲ್ಲ. ಇನ್ ಕೇಸ್ ಚಾರ್ಜರ್ ಸಿಕ್ಕಿದ್ರೆ ಪರವಾಗಿಲ್ಲ. ಮತ್ತು ಐಫೋನ್ಗೆ ನಿಮಗೆ ಗೊತ್ತಿರುತ್ತೆ, ನಾನು ಆ್ಯಕ್ಚುಲಿ ಐಫೋನ್ ಚಾರ್ಜರ್ ಬಿಟ್ಟು ನಾನು ಯಾವ ಚಾರ್ಜರ್ನೂ ಹಾಕಿಲ್ಲ. ಎಸ್ಪೆಷಲಿ ನನ್ನ ಚಾರ್ಜರ್ ಒಂದೇ ಚಾರ್ಜರ್ನ ಯೂಸ್ ಮಾಡಿರೋದು, ಚಾರ್ಜರ್ ಕೂಡ ಚೇಂಜ್ ಮಾಡಿಲ್ಲ. ಸೊ ಬ್ಯಾಟ್ರಿ ಹೆಲ್ತ್ ಕಾಪಾಡೋಕ್ಕೆ. ಸೊ ನಾನು ಆ್ಯಕ್ಚುಲಿ ಈ ಥರ ವೀಡಿಯೋ ಮಾಡೋದೆಲ್ಲ ಆಲ್ಮೋಸ್ಟ್ ಗೈಸ್ ಇವಾಗ ಏನಾಗುತ್ತೆ, ನಾನು ಈ ಥರ ವೀಡಿಯೋ ಕ್ಯಾಪ್ಚರ್ ಮಾಡಿ ಮಾತಾಡೋದ್ರಿಂದ ಸೊ ಅದು ಬ್ಯಾಟ್ರಿ ಎಲ್ಲ ಜಾಸ್ತಿ ಯೂಸಿಂಗಲ್ಲಿರುತ್ತೆ. ಸೊ ಆವಾಗಲೇ ಒಂದು ಸ್ವಲ್ಪ ಬ್ಯಾಟ್ರಿ ಹೆಲ್ತ್ ಲೈಟಾಗಿ ಹಾಳಾಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಯಾವಾಗ ಇನ್ನೂ ನಾನು ಚಾರ್ಜರ್ ಚೇಂಜ್ ಮಾಡೋದು ಎಲ್ಲ ಮಾಡಿದಾಗ ಸೊ ಕಂಪ್ಲೀಟಾಗಿ ಬ್ಯಾಟ್ರಿ ಹೆಲ್ತ್ ಕಂಪ್ಲೀಟಾಗಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಎಷ್ಟು ಸೇವ್ ಮಾಡ್ಬೋದೋ, ಎಷ್ಟು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಸೊ ಬ್ಯಾಟ್ರಿ ಫುಲ್ಲು ಇದಾಗೋಗಿತ್ತು. ಸೊ ಯಾಕೆ ಬೇಕು ಇನ್ ಕೇಸ್ ಅದು 20% ಬಂದ್ಬಿಡ್ತು ಅಂದಾಗ ನಮಗೂ ಜೀವ ಡಗಡಗ ಅಂತ ಇರುತ್ತೆ. ಆಮೇಲೆ ಇನ್ನೂ ಒಂದೇನು ಅಂದರೆ ಸೊ ಅದೇ ಲಾಸ್ಟ್ ಶಾಪ್ ಅದು ಕನ್ಫರ್ಮೇಷನ್ ಇಲ್ಲ. ಯಾಕಂದರೆ ಫುಲ್ಲು ನಾನು ಎಲ್ಲ ಚೆಕ್ ಮಾಡಿಸಿ ಎಷ್ಟು ಫೈನಲ್ ಎಷ್ಟಾಗುತ್ತೆ, ಸೊ ಫೈನಲ್ ಆದಮೇಲೆ ನಾನು ಎಷ್ಟು ಪೇ ಮಾಡಬೇಕು, ಅದು ಇದು ಎಕ್ಸೆಟ್ರಾ ಏನೇನೋ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ಮಾಡಿದ್ದು. ಮತ್ತು ಗೈಸ್ ಆಲ್ಮೋಸ್ಟ್ ಎಲ್ಲ ಮುಗೀತು. ಸೊ ಇವತ್ತೇ ತಂದುಬಿಟ್ಟು ಗೈಸ್ ಈ ವ್ಲಾಗಲ್ಲೇ ಈ ವಿಡಿಯೋದಲ್ಲೇ ಕಂಪ್ಲೀಟಾಗಿ ರಿವೀಲ್ ಮಾಡಿಬಿಡ್ಬೇಕು, ಸರ್ಪ್ರೈಸ್ನ ಕೊಡಬೇಕು, ಯಾವ ಥರ ರಿಯಾಕ್ಷನ್ ಇರುತ್ತೆ ನೋಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು ನನಗಂತೂ. ಬಟ್ ಏನು ಮಾಡೋಣ, ದುರಾದೃಷ್ಟವಶಾತ್ ಅದು ಹೋಮ್ ಡೆಲಿವರಿ ಅಂತೆ. ಸೊ ನೀವು ಬುಕ್ ಮಾಡಿದ್ರೆ ವಿತಿನ್ 24 ಅಂದರೆ ನಾಳೆ ಅಷ್ಟರಲ್ಲಿ ನಿಮಗೆ ಡೆಲಿವರಿ ಆಗುತ್ತೆ ಪ್ರಾಡಕ್ಟು. ಸೊ ನಿಮಗೆ ಆನ್ ಸ್ಪಾಟು ಪ್ರಾಡಕ್ಟ್ ಸಿಗಲ್ಲ ಅಂತಂದರು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಗೈಸ್, ಏನೇ ಹೇಳಿ. ಮತ್ತು ಒಂದು ರೇಂಜಲ್ಲಿ ಹೋಗಿದೆ, ಓಕೆ ಸಿಕ್ಕಿದ್ರೆ ತಗೊಬಂದ್ಬೋಣ ಅಂತ. ಅದು ಏನಂದರೆ ಲೈಕ್ ಚಿಕ್ಕ ಪ್ರಾಡಕ್ಟ್ ಆದರೆ ಸ್ಟಾಕ್ ಇಟ್ಟಿರ್ತಾರಂತೆ. ಸೊ ಒಂದು ಸ್ವಲ್ಪ ದೊಡ್ಡ ಪ್ರಾಡಕ್ಟು ಆ ಥರ ಎಲ್ಲ ಒಂದು ಸ್ವಲ್ಪ ಸ್ಟಾಕ್ ಕಡಿಮೆ ಇರುತ್ತೆ. ಮತ್ತು ಕಾಸ್ಟ್ಲಿ ಐಟಮ್ಸ್ದು ಒಂದು ಸ್ವಲ್ಪ ಇದಿರುತ್ತೆ, ಓಕೆ ಕಡಿಮೆ ಇರುತ್ತೆ ಚಾನ್ಸಸ್, ಅಂದರೆ ಕಡಿಮೆ ಸ್ಟಾಕ್ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಹೋಮ್ ಡೆಲಿವರಿನೇ ಸಿಗೋದು ಅಂದರು. ಆಮೇಲೆ ನಾನು ಎಷ್ಟು ಶಾಪಲ್ಲಿ ಅಂದರೆ ಎಷ್ಟು ಸ್ಟೋರಲ್ಲಿ ವಿಚಾರಿಸಿದ್ನು ಎಲ್ಲ ಸ್ಟೋರಲ್ಲೂ ಒಂದೇ ಮಾತು ಹೇಳ್ತಿದ್ದು, ಸೊ ನಿಮಗೆ ನಾಳೆನೇ ಸಿಗೋದು ಅಂತ. ಅವರು ಒಂದು ಪೀಸ್ ಇರುತ್ತೆ ಗೈಸಲ್ಲಿ. ಸೊ ಒಂದು ಪೀಸ್ ಏನಕ್ಕೆ ಇಟ್ಟಿರ್ತಾರೆ ಅಂದರೆ ಬಾಕ್ಸ್ ಹೇಗೆ ಬರುತ್ತೆ ಅಂತ ತೋರ್ಸೋಕ್ಕೆ ಡೆಮೋ ಪೀಸ್ದು ಬಾಕ್ಸ್ ಇರುತ್ತೆ. ಆಮೇಲೆ ನನಗೆ ಡೆಮೋ ಪೀಸ್ ಇಷ್ಟ ಆಗಲ್ಲ ಅಷ್ಟು, ಯಾಕಂದರೆ ಯೂಸ್ ಮಾಡಿರ್ತಾರೆ ಮತ್ತು ಎಲ್ಲ ನೋಡಿರ್ತಾರೆ. ಆಮೇಲೆ ಆಲ್ಮೋಸ್ಟ್ ಯೂಸ್ ಆಗೋಗಿರುತ್ತೆ ಅದು ಪ್ರಾಡಕ್ಟ್. ಯಾಕಂದರೆ ಇವಾಗ ನಾನು ಹೋದಾಗ್ಲೂ ಆನ್ ಮಾಡಿಲ್ಲ ತೋರಿಸ್ತಾರೆ. ಸೊ ಇದು ಹಿಂಗೆ ವರ್ಕ್ ಆಗುತ್ತೆ, ನೀವು ಇದು ಮಾಡ್ಬೋದು ಅದು ಮಾಡ್ಬೋದು ಅಂತ. ಸೊ ಹಂಗಾಗಿ ಸರ್ಪ್ರೈಸ್ ಕೊಡೋಣ ಅಂತ ಸಿಕ್ಕಾಪಟ್ಟೆ ಚಾನ್ಸು ಐಪಲ್ಲಿತ್ತು. ಸೊ ನನಗೆ ಯಾಕೋ ಬೇಜಾರಾಯಿತು. ಓಕೆ ಇನ್ನೊಂದು ದಿನ ಕಂಟೆಂಟ್ ಸಿಗುತ್ತೆ. ಬಟ್ ಏನು ಅಂದರೆ ಇವತ್ತಿಂದು ಫುಲ್ ಬೋರಿಂಗ್ ಆಗುತ್ತೆ ಕಂಟೆಂಟು. ಸೊ ನಾಳೆಗೆ ಕಾಯಿರಿ ಗಾಯ್ಸ್. ಸೊ ಹೇಗಿರುತ್ತೆ ರಿಯಾಕ್ಷನ್ನು, ಏನು ಎತ್ತ, ಯಾವ ಥರ ಸರ್ಪ್ರೈಸು ಎಲ್ಲ ರಿವೀಲ್ ಆಗುತ್ತೆ. ಬಟ್ ಇನ್ನೂ ಒಂದು ಏನು ಬೇಜಾರು ಅಂದರೆ ಬೇಜಾರು ಏನಂದರೆ ಫೇಸ್ ರಿವೀಲ್ ಮಾಡೋಂಗಿಲ್ಲ. ಸೊ ಫೇಸ್ನ ಆದಷ್ಟು ಕಾಣಿಸ್ತಾ ಇರೋ ಥರ ನೋಡ್ಕೋಬೇಕು. ಸೊ ನೋಡೋಣ ಗೈಸ್,
ಏನಾಗುತ್ತೋ ಗೊತ್ತಿಲ್ಲ. ಸೊ ಫೇಸ್ ಎಂತಕ್ಕೆ ರಿವೀಲ್ ಮಾಡ್ತಾ ಇಲ್ಲ ಅಂತಲೂ ಮುಂದೆ ಬರೋ ವೀಡಿಯೋಗಳಲ್ಲಿ ಹೇಳ್ತೀನಿ. ಎಲ್ಲ ಒಂದೇ ವೀಡಿಯೋದಲ್ಲಿ ಹೇಳ್ಬಿಟ್ರೆ ಗೈಸ್, ಇವಾಗ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ 10 ಮಿನಿಟ್ಸ್ ಆಗೋಗಿರುತ್ತೆ ಈ ವಿಡಿಯೋ. ಪ್ರೀವಿಯಸ್ ವೀಡಿಯೋ ಎಲ್ಲ ಸೇರಿ ಆಲ್ಮೋಸ್ಟ್ 10 to 15 ಮಿನಿಟ್ಸ್ ದಾಟಿರುತ್ತೆ. ಸೊ ಇನ್ನೂ ಲೆಂತಿ ಆಗೋದ್ರೆ ಕಷ್ಟ. ಸೊ ನನಗೆ ಇನ್ನೂ ಒಂದೇನಂದರೆ ಆ ಸ್ಟೋರ್ಗೆ ಹೋಗಿದ್ದಿದ್ದೆಲ್ಲ ಹಾಕ್ಬೋದು. ಬಟ್ ಗೈಸ್, ನಾನು ಒಂದೇನು ಹೇಳ್ತೀನಿ ಅಂದರೆ, ನಾನು ಯಾವುದಕ್ಕೂ ಬ್ಯಾಡ್ ರಿವ್ಯೂ ಅಂತಾಗಲಿ ಇದಾಗಲಿ ಅದಾಗಲಿ ಏನು ನನಗಿಷ್ಟ ಆಗಲ್ಲ ಅದು ಮಾಡೋಕ್ಕೆ. ಸೊ ಇಫ್ ಇನ್ ಕೇಸ್ ನನಗೆ ಯಾವ್ದಾರ ಇಷ್ಟ ಆಗಿಲ್ಲ ಅಂದರೆ ಅದು ನನ್ನಲ್ಲೇ ಹೋಗ್ಬಿಡ್ಬೇಕು. ಸೊ ಏನು ಅಂದರೆ, ಇಷ್ಟ ಆಗಿಲ್ಲ ಅಂದರೆ ಗೈಸ್ ಅಲ್ಲೇನು ಮೇಜರಾಗಿ ಏನು ಇಷ್ಟನೇ ಆಗಲಿಲ್ಲ ಅನ್ನೋ ಥರ ಇದ್ದರೆ, ನಾನು ಓಪನಾಗಿ ಕೂತ್ಕೊಂಡು ಹೌದು ಇಲ್ಲಿ ಇಂಥ ಕಡೆ ಹೋಗಿದ್ದೆ, ಇಂಥ ಲೊಕೇಶನ್ನು ಅಂತೆಲ್ಲ ಟ್ಯಾಗ್ ಮಾಡಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು, ಅವ್ರು ಹಿಂಗಾಯ್ತು ಅಂತ ಹೇಳ್ಬೋದು. ನನಗೇನು ಅಷ್ಟು ಬೇಜಾರಂದರೆ ಲೈಕ್ ಪ್ರೈಸ್ ಡಿಫ್ರೆನ್ಸ್ ಇತ್ತು. ಸೊ ಪ್ರೈಸ್ ಡಿಫ್ರೆನ್ಸ್ ಒಂದಾಗಿರ್ಬೋದು. ಅದಾದಮೇಲೆ ಲೈಕ್ ಕಮ್ಯುನಿಕೇಟ್ ಮಾಡೋದು, ಲೈಕ್ ನನಗೇನು ಅಂದರೆ ಗೈಸ್, ಇವಾಗ ಹೋದೆ ಅಂದರೆ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡಬೇಕು. ಲೈಕ್ ಓಕೆ ಬನ್ನಿ ಆ ಥರ ಫ್ರೀ ಆಫ್ ಇದ್ರಲ್ಲಿ ಮಾತಾಡಬೇಕು. ಸೊ ಒಂದೆರಡು ಸ್ಟೋರಲ್ಲಿ ಕ್ಲೀನಾಗಿ ಮಾತಾಡಿದ್ರು, ಬಟ್ ಅವ್ರ ಹತ್ರ ಏನಾದರೂ ಸ್ಟಾಕ್ ಇರಲಿಲ್ಲ, ಪೀಸಸ್ ಇರಲಿಲ್ಲ. ಸೊ ಅವ್ರ ಹತ್ರ ಇದ್ದಿದ್ದೇ ಲಿಮಿಟೆಡ್ಡು. ಸೊ ಬರೀ ಇವೆರಡೇ ಇರುತ್ತೆ, ಇವೆರಡರಲ್ಲೇ ಚೂಸ್ ಮಾಡಬೇಕು ಅನ್ನೋದೊಂದು ಆಪ್ಷನ್ನು. ಸೊ ನನಗೆ ಅದು ಬೇಜಾರಾಯಿತು. ಸೊ ಯಾಕೆ ಅಂದರೆ ವೆರೈಟೀಸು ನನಗೆ ಬೇಕಾಗಿದ್ದಿದ್ದು. ಸೊ ನಾನು ಎಲ್ಲದಕ್ಕೂ ಕಂಪೇರ್ ಮಾಡಿ ನೋಡಬೇಕಿತ್ತು. ಸೊ ಕಂಪೇರ್ ಮಾಡಿ ನೋಡಿ ತಗೋಬೇಕಿತ್ತು. ಸೊ ಇದಕ್ಕೆಲ್ಲ ಹೋಲ್ಸ್ಕೊಂಡಾಗ ಅದು ಆ ಥರ ಆಗುತ್ತೆ. ಸೊ ಇವಾಗ ವೀಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ಬೋದು ನಾನು ಇಲ್ಲಿ ಹೋಗಿದೆ ಅಂತ. ಬಟ್ ಏನು ಅಂದರೆ ಅಲ್ಲಿ ಶಾಪಿಂಗ್ ಮಾಡದೇ ಇರೋದಕ್ಕೆ ನನಗೆ ಇಷ್ಟ ಆಯ್ತಾಯಿಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡ್ಕೊಂಡು ಇದು ಮಾಡೋಕ್ಕೆ. ಸೊ ಗೈಸ್, ನನಗೆ ಇನ್ನೂ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು. ಓಕೆ, ಒಂದೆರಡು ಸ್ಟೋರ್ ಏನೋ ವಿಸಿಟ್ ಮಾಡ್ತೀನಿ, 2 ಸ್ಟೋರಲ್ಲಿ ವೀಡಿಯೋ ಮಾಡ್ಕೊಂಡ್ರೆ ಯಾವ ಸ್ಟೋರಲ್ಲಿ ಸಕ್ಸಸ್ ಆಗುತ್ತೋ ಆ ಸ್ಟೋರ್ ಕಂಪ್ಲೀಟ್ ವೀಡಿಯೋ ಹಾಕೋಣ ಅನ್ನೋದೆಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೆ. ಬಟ್ ದುರದೃಷ್ಟವಶಾತ್ ನಾನು ಫೈನಲ್ ಆಗಿದ್ದು ಇದರಲ್ಲಿ ಬ್ಯಾಟ್ರಿ ಡಮ್ ಆಗೋಗಿತ್ತು. ಡಮ್ ಅಂದರೆ ಫುಲ್ ಚಾರ್ಜ್ ಏನು ಖಾಲಿ ಆಗಿರಲಿಲ್ಲ, ಬಟ್ ಲೋ ಪವರ್ ಆಗೋಗಿತ್ತು ಫುಲ್ಲು. ಆಲ್ಮೋಸ್ಟ್ 30%ಗಿಂತ ನಿಯರ್ಲಿ 30% ಹತ್ತಿರ ಬಂದ್ಬಿಟ್ಟಿತ್ತು. ಸೊ ನನಗೆ ಯಾಕೆ ಬೇಕು ಅಂದರೆ ರಿಸ್ಕ್ ತಗೊಳ್ಳೋದಕ್ಕೆ ಹೋಗ್ಬೋದು. ರಿಸ್ಕ್ ತಗೊಂಡು ಇಫ್ ಇನ್ ಕೇಸ್ ಅದು ಇದಾಗಲಿಲ್ಲ ಅಂದಾಗ, ಅಲ್ಲಿ ಹೋಗಿದ್ದು ಇದಕ್ಕೇ ಯೂಸ್ ಆಗಲಿಲ್ಲ ಅಂದಾಗ, ಅಲ್ಲಿ ಹೋಗಿ ನಾನು ಏನೋ ಪರ್ಚೇಸ್ ಮಾಡೋಕ್ಕೆ ಅಥವಾ ಏನೋ ಒಂದು ಇದು ಮಾಡೋಕ್ಕೆ ಅಂತ ಹೋದಾಗ, ಸೊ ಅಲ್ಲಿ ಅದಕ್ಕೆ ಯೂಸ್ ಆಗದಿರೋ ಬೇರೆ ಮಿಕ್ಕಿದಕ್ಕೆಲ್ಲ ಯೂಸ್ ಆದಾಗ ಬೇಜಾರು. ಆಮೇಲೆ ಇನ್ನೂ ಒಂದು ಏನು ಹೇಳ್ತೀನಿ ಅಂದರೆ ಗೈಸ್, ಆದಷ್ಟು ನಾನು ಮೊಬೈಲ್ ಒಂದೇ ಅಂದರೆ ಈ ಮೊಬೈಲ್ ಇವಾಗ ನಾನು ಏನು ವೀಡಿಯೋ ಮಾಡ್ತಿದ್ದೀನಲ್ಲ ಇದರಲ್ಲೇ ಪರ್ಸ್ನಲಾಗಿ ಎಲ್ಲ ಆಲ್ಮೋಸ್ಟ್ ಇರೋದು. ಸೊ ಇಫ್ ಇನ್ ಕೇಸ್ ಇದು ಸ್ವಿಚ್ ಆಫ್ ಆಯಿತು ಅಂದರೆ, ಮನೆಯವ್ರು ಏನಾರು ಫೋನ್ ಮಾಡಿದಾಗ ಸ್ವಿಚ್ ಆಫ್ ಅಂತ ಬಂದಾಗ ಅವ್ರಿಗೊಂದು ಸೆಕೆಂಡ್ ಗಾಬರಿ ಆಗುತ್ತೆ. ಸೊ ಆದಷ್ಟು ನಾನೇನು ಹೇಳ್ತೀನಿ ಅಂದರೆ, ತುಂಬ ದೂರ ಹೋಗ್ತಾ ಇದ್ದೀನಿ, ತುಂಬ ಲಾಂಗ್ ಟೈಮ್ ಅಂದಾಗ ಪವರ್ ಬ್ಯಾಂಕು ಈ ಥರ ಏನಾದರೂ ಚಾರ್ಜರ್ ಈ ಥರ ಏನಾದರೂ ಒಂದು ಇಟ್ಕೊಂಡು ಹೋಗಿರ್ರಿ. ಸೊ ಸ್ವಿಚ್ ಆಫ್ ಮಾಡ್ಕೊಬೇಡಿ. ಇಫ್ ಇನ್ ಕೇಸ್ ನೀವು 2 ಮೊಬೈಲ್ ಯೂಸ್ ಮಾಡ್ತಿದ್ರೆ ಬೆಸ್ಟು. ಯಾಕಂದರೆ 2 ಮೊಬೈಲಲ್ಲಿ ಒಂದು ನಂಬರ್ ಇತ್ತು ಅಂದಾಗ ಆಲ್ಟರ್ನೇಟ್ ನಂಬರ್ಗೆ ಬೇಕಾದ್ರೂ ಕಾಲ್ ಮಾಡಿ ಏನು ಎತ್ತ ಅಂತ ವಿಚಾರಿಸ್ಕೋಬೋದು. ಇಫ್ ಇನ್ ಕೇಸ್ ಒಂದೇ ಮೊಬೈಲಲ್ಲಿ 2 ನಂಬರ್ ಐತೆ, ಈ ಥರ ಇದ್ದಾಗಲೂ ರಿಸ್ಕ್ ಜಾಸ್ತಿ. ಸೊ ಸ್ವಿಚ್ ಆಫ್ ಆದಾಗ ಅವ್ರು ಒಂದು ಸೆಕೆಂಡ್ ಗಾಬರಿ ಆಯ್ತಾರೆ, ಎಲ್ಲಿ ಏನು ಎತ್ತ ಅಂತ. ಆಮೇಲೆ ನಾನು ಕಂಪ್ಲೀಟಾಗಿ ಏನೂ ಹೇಳಿರಲಿಲ್ಲ. ಸೊ ಇಂಥ ಕಡೆ ಹೋಗ್ತಾ ಇದ್ದೀನಿ, ಇಂಥ ಕಡೆ ಮಾಡ್ತಾಯಿದ್ದೀನಿ, ಇದು ಮಾಡ್ತಾಯಿದ್ದೀನಿ, ಅದು ಮಾಡ್ತಾಯಿದ್ದೀನಿ ಅಂತ ಏನೂ ಹೇಳಿಲ್ಲ ಗೈಸ್. ಆಮೇಲೆ ಬಂದಮೇಲೆ ಫುಲ್ಲು ಕೇಳಿದ್ರು, ಕ್ಲಾಸ್ ತಗೊಂಡ್ರು, ಓಕೆ ಎಲ್ಲೋಗಿದೆ ಏನು ಎತ್ತ ಅಂತ. ಸುಮ್ಮನೆ ಒಂದು ಚಮಕ್ ಒಂದು ಇದ್ಬಿಟ್ಟಿದ್ದೀನಿ, ಲೈಕ್ ಯಾರನ್ನೋ ಮೀಟ್ ಮಾಡೋಕ್ಕೆ ಹೋಗಿದ್ದೆ, ಏನೋ ಈ ಥರ ಒಂಥರ ಗರ್ಲ್ ಫ್ರೆಂಡ್ ಅಂತ ಏನು ಹೇಳಿಲ್ಲ. ಸೊ ಆ ಥರ ಕ್ರಿಯೇಟ್ ಆಗೋ ಥರ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ಹೋಗಿದ್ದೆ ಮೀಟ್ ಮಾಡೋಕ್ಕೆ. ಸೊ ಏನೋ ಸಕ್ಸಸ್ ಆದರೆ ಹೇಳ್ತೀನಿ, ಫೇಲ್ಯೂರ್ ಆದರೆ ಏನು ಹೇಳಲ್ಲ. ನನಗೆ ಇದು ಎಂಡಾಗೋಗಲಿ, ಒಂದು 2-3 ದಿನ ಟೈಮು, ಒಂದು 2-3 ದಿನದಷ್ಟಲ್ಲಿ ಗೊತ್ತಾಗುತ್ತೆ. ಅವಾಗ ನಿಮಗೆಲ್ಲ ರಿವೀಲ್ ಮಾಡ್ತೀನಿ ಹಿಂಗೆ ಅಂತ ಒಂದು ಸ್ವಲ್ಪ ಇದು ಮಾಡ್ತೀನಿ. ಬಟ್ ನಾಳೆನೇ ಬರುತ್ತೆ ಪ್ರಾಡಕ್ಟ್ ಅದು. ಸೊ ಪ್ರಾಡಕ್ಟ್ ಬಂದಾಗ ನೋಡಬೇಕು ಗಾಯ್ಸ್. ನಾನು ಬಂದು ಶಾಪ್ ಲೊಕೇಶನ್ ಕೊಟ್ಟಿದ್ದೀನಿ. ಸೊ ಶಾಪಿಗೆ ಬಂದುಬಿಟ್ರೆ ನಾನಿದ್ದರೆ ಅಟ್ಲೀಸ್ಟ್ ಎತ್ಕೊಂಡು ಏನಾರೋ ಒಂದು ಪ್ಯಾಕಿಂಗ್ ಅಥವಾ ಏನೋ ಒಂದು ಮಾಡ್ಬೋದು, ಎಕ್ಸೆಟ್ರಾ. ಇಫ್ ಇನ್ ಕೇಸ್ ಡೈರೆಕ್ಟ್ ಮನೆಗೆ ಹೋಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಶಾಪ್ ಲೊಕೇಶನ್ ಎಲ್ಲ ಕೊಟ್ಟಿದ್ದೀನಿ. ಸೊ ಏನಾಗೋದು ಗೊತ್ತಿಲ್ಲ. ಸೊ ಈ ವಿಡಿಯೋ ನೋಡೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ರಿವೀಲ್ ಆಗೋಗಿರುತ್ತೆ. ಸೊ ಅದೇ ಧೈರ್ಯದ ಮೇಲೆ ಇವಾಗ ಕುತ್ಕೊಂಡು ಇಷ್ಟೊತ್ತು ಮಾತಾಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಅದೇನಾದ್ರು 2 to 3 days ಆಗೋಗುತ್ತೆ ಅಂತ ಏನಾದರೂ ಆಗಿದ್ರೆ ಗೈಸ್, ನಾನು ಈ ವಿಡಿಯೋ ರಿವೀಲೇ ಮಾಡೋಕ್ಕೈತಿ. ಈ ವಿಡಿಯೋ ಬಿಡೋಕ್ಕೆ ಆಗಲ್ಲ, ಲೈಕ್ ಲಾಕ್ ಮಾಡಿ ಇಟ್ಬಿಡ್ಬೇಕು. ಸೊ ಏನಾಗುತ್ತೋ ಗೊತ್ತಿಲ್ಲ, ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ದೀನಿ. 100% ನಾಳೆ ಬರುತ್ತೆ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ. ಸೊ ಹಂಗೆ ಗೈಸ್, ಸಿಕ್ಕಾಪಟ್ಟೆ ಇದು ನನಗಂತೂ ಲೈಕ್ ಏನೋ ಒಂದು ಮಾಡಬೇಕು ಅನ್ನಿಸ್ತು. ಮನೆ ಎಕ್ಸೆಟ್ರಾ ಬಿಡಿ, ನಾಳೆ ವ್ಲಾಗಲ್ಲಿ ನೋಡಿ ಕಂಪ್ಲೀಟಾಗಿ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ಹೇಳಿದ್ರೆ ನಾಳೆ ವ್ಲಾಗಿಗೆ ನಿಮ್ಗೆ ಇಂಟ್ರೆಸ್ಟ್ ಇರಲ್ಲ. ಸೊ ದಯವಿಟ್ಟು ಗೈಸ್, ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನನ್ನಲ್ಲಿ ಏನೋ ಒಂದು ನೋಡಿರ್ತೀರಾ, ನನ್ನ ಏನೋ ಒಂದು ಕ್ರಿಯೇಟಿವಿಟಿ ಏನೋ ಒಂದು ನೋಡಿರ್ತೀರಾ. ಮತ್ತು ನಾನು ಬಂದು ಕಂಪ್ಲೀಟಾಗಿ ಅಷ್ಟೇ ನಾನು ವೀಡಿಯೋ ಮಾಡೋದು, ಯಾವುದೇ ಥರ ಎಡಿಟ್ ಅಂತ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋದಕ್ಕಿಂತ ಮಾಡೋಕ್ಕೆ ಬರುತ್ತೆ. ಎಡಿಟಲ್ಲೆಲ್ಲ ಒಂದು ಸ್ವಲ್ಪ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಎಲ್ಲ ಎಡಿಟಲ್ಲೆಲ್ಲ ನನಗೆ ಬಂದು ಪ್ಯಾಷನ್ ಬಂದೆ, ನನಗೆ ಎಡಿಟಿಂಗ್ ಎಲ್ಲ ಇತ್ತು. ಸೊ ಪ್ರೀವಿಯಸ್ ಆಗೆಲ್ಲ ಎಡಿಟ್ ಎಲ್ಲ ಮಾಡಿದ್ದೀನಿ. ಸೊ
ಮಾಡ್ಬೋದು ಕ್ರಿಯೇಟಿವ್ ಆಗಿ. ಬಟ್ ಏನಂದರೆ ರಾ ಕೊಡೋಣ ಏನಾಗುತ್ತೆ ನೋಡೋಣ ಅನ್ನೋದೊಂದು ತಲೆಯಲ್ಲಿ ಇಟ್ಕೊಂಡು ಮಾಡ್ತಾರ ಅಂತ ವೀಡಿಯೋ. ಸೊ ಇಫ್ ಇನ್ ಕೇಸ್ ಇಲ್ಲಿವರೆಗೂ ಬಂದಿದ್ದೀರಾ ಅಂದರೆ ಆಲ್ಮೋಸ್ಟ್ ನಿಮಗೆ ವೀಡಿಯೋ ಕಂಪ್ಲೀಟಾಗಿ ಇಷ್ಟ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಇಫ್ ಇನ್ ಕೇಸ್ ನಿಮ್ಗೆ ಇಷ್ಟ ಆಗಿ ನಿಮಗೆ ಕ್ಯೂರಿಯಾಸಿಟಿ ನಾಳೆಗೆ ಏನಾಗುತ್ತೆ ಏನು ಎತ್ತ ನೋಡಬೇಕು, ಏನು ಇರ್ಬೋದು, ಸಸ್ಪೆನ್ಸು, ಸರ್ಪ್ರೈಸು, ಗಿರ್ಪ್ರೈಸ್ ಎಕ್ಸೆಟ್ರಾ 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 ನಿಮ್ಮ ತಲೆ ಏನೇನು ಬರುತ್ತೆ ಅದನ್ನ ಅನ್ಕೊಳ್ಳಿ. ಸೊ ಏನಿರ್ಬೋದು ಅಂತ ನಿಮ್ಗೆ ಕ್ಯೂರಿಯಾಸಿಟಿ ಇದ್ದರೆ ಗೈಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಕ್ಯೂರಿಯಾಸಿಟಿ ಇದ್ದರೆ 100% ಬೆಲ್ ಐಕನ್ ಮೇಲೆ ಹೊಡೆಯೋದು ಮಾತ್ರ, ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಅಲೋ ಮಾಡಿದ್ರೆ ನಾಳೆ ಬಿಟ್ಟಿದ ತಕ್ಷಣ ವೀಡಿಯೋ ನಿಮ್ಗೆ ಫಸ್ಟ್ ನೋಟಿಫೈ ಆಗುತ್ತೆ. ಸೊ ಆನ್ ಸ್ಪಾಟ್ ಬಿಟ್ಟಿದ ತಕ್ಷಣ ಫ್ರೀ ಆಗಿದ್ದರೆ ನೋಡ್ಬೋದು. ನಾನು ಇನ್ನೂ ಒಂದೇನು ಹೇಳ್ತೀನಿ, ನಂದು ಪ್ರತಿ ವೀಡಿಯೋನು 8 ಗಂಟೆಗೆ ಬಂದೇ ಬರುತ್ತೆ ವೀಡಿಯೋಸು. ಶಾರ್ಪ್ 8 o'clock ನಾನು ಟಾರ್ಗೆಟ್ ಇಟ್ಕೊಬಿಟ್ಟಿದ್ದೀನಿ. ಸೊ ಶಾರ್ಪ್ 8ಕ್ಕೆ ಬಂದೇ ಬರುತ್ತೆ. ಸೊ ಹಂಗಾಗಿ 8 o'clock ಬಂದು ನೋಡಿದ್ರು ಓಕೆ. ಸೊ ಇಲ್ಲಿ ಗಂಟ ನೋಡಿದ್ದೀರಾ ಓಕೆ ಫೈನ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಈ ವಿಡಿಯೋ ಜಾಸ್ತಿ ಲೆಂತಿ ಮಾಡೋಕ್ಕೋಗಲ್ಲ ಅಂತ ಹೇಳ್ತಾ ಗೈಸ್ ಬಾಯ್, ಲವ್ ಯು, ಟೇಕ್ ಕೇರ್. Yeah.